ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳೇ, ಹೆಜ್ಜಿ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಅತ್ಯಂತ ಪ್ರಮುಖ ವಿಷಯ ವಾಯುಗುಣಶಾಸ್ತ್ರ ಅಂದ್ರೆ ಕ್ಲೈಮೆಟಾಲಜಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಪ್ರಶ್ನೆಗಳ ಜೊತೆ ಅರ್ಥ ಮಾಡಿಕೊಳ್ಳೋಣ. ಒಂದು ವಿಷಯ ನೆನಪಿರಲಿ, ನಮ್ಮ ಚಾನೆಲ್ ಪ್ಲೇಲಿಸ್ಟ್ಗಳಿಗೆ ಹೋದರೆ ನಿಮಗೆ ಎಲ್ಲ ವಿಷಯಗಳ ವಿಡಿಯೋಗಳು ಒಂದೇ ಕಡೆ ಸಿಗ್ತವೆ. ಹಾಗೆಯೇ ಇವತ್ತು ನಾವು ಚರ್ಚಿಸೋಣ ಎಲ್ಲಾ ಪ್ರಶ್ನೆಗಳನ್ನ ನೀವೇ ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಬೇಕು ಅಂದ್ರೆ ಪ್ಲೇಸ್ಟೋರ್ನಿಂದ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸರಿ, ಹಾಗಾದರೆ ಇವತ್ತಿನ ನಮ್ಮ ಕಲಿಕೆಯ ಹಾದಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಭೂಮಿಯ ವಾತಾವರಣದ ಪರಿಚಯ ಮಾಡಿಕೊಳ್ಳೋಣ. ನಂತರ ಹವಾಮಾನದ ಮೂಲಭೂತ ಅಂಶಗಳು ಮತ್ತು ಅದನ್ನು ಅಳೆಯುವ ಸಾಧನಗಳ ಬಗ್ಗೆ ತಿಳಿಯೋಣ. ಆಮೇಲೆ ನಮ್ಮ ಭೂಮಿಯ ರಕ್ಷಾ ಕವಚ ಓಝೋನ್ ಪದರದ ಬಗ್ಗೆ, ಆನಂತರ ಭಾರತದ ಜೀವನಾಡಿ ಮಾನ್ಸೂನ್ ಬಗ್ಗೆ, ಹಾಗೂ ಕೊನೆಯಲ್ಲಿ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಅನ್ನೋದನ್ನ ಚರ್ಚಿಸೋಣ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಏಕ್ದಮ್ ಬೇಸಿಕ್ಸ್ನಿಂದ ಶುರು ಮಾಡೋಣ. ನಮ್ಮ ವಾತಾವರಣ ಇದೆಯಲ್ಲ, ಅದು ಯಾವ ಅನಿಲಗಳಿಂದ ಮಾಡಲ್ಪಟ್ಟಿದೆ? ಇದು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗುವ ಪ್ರಶ್ನೆಗಳಲ್ಲಿ ಒಂದು. ಇಲ್ಲಿ ನೋಡಿ, ನಮ್ಮ ವಾತಾವರಣದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರೋದು ಸಾರಜನಕ ಅಂದ್ರೆ ನೈಟ್ರೋಜನ್, ಸುಮಾರು 78%. ಅದರ ನಂತರ ಇರೋದು ನಮ್ಮೆಲ್ಲರ ಪ್ರಾಣವಾಯು ಆಮ್ಲಜನಕ ಅಂದ್ರೆ ಆಕ್ಸಿಜನ್, ಸುಮಾರು 21%. ಈ ಒಂದು ಸಣ್ಣ ವಿಷಯದ ಮೇಲೆ ನೋಡಿ, RSI 2018, KSR PSI 2012, PSI 2016, PSI KSRP 2020 ಹೀಗೆ ಎಷ್ಟೊಂದು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. ಹಾಗಾಗಿ ಈ ಎರಡು ಅನಿಲಗಳ ಹೆಸರು ಮತ್ತು ಅವುಗಳ ಪ್ರಮಾಣ ನೆನಪಲ್ಲಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು PSI FPB 2016ರ ಪರೀಕ್ಷೆಯಲ್ಲಿ ಬಂದಿತ್ತು. ಭೂಮಿಯ ಮೇಲ್ಮೈಯಿಂದ ನಾವು ಮೇಲೆ ಹೋದಂತೆ ವಾತಾವರಣದ ಪದರಗಳ ಸರಿಯಾದ ಕ್ರಮ ಯಾವುದು? ಇಲ್ಲಿ ಸರಿಯಾದ ಕ್ರಮವನ್ನೇ ಕೊಟ್ಟಿದ್ದೇವೆ. ಇದನ್ನಂತೂ ಖಂಡಿತ ನೆನ್ಪಿಟ್ಕೊಳ್ಳೇಬೇಕು. ಮೊದಲಿಗೆ ಟ್ರೋಪೋಸ್ಫಿಯರ್, ನಂತರ ಸ್ಟ್ರಾಟೋಸ್ಫಿಯರ್, ಆಮೇಲೆ ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್ ಮತ್ತು ಕೊನೆಗೆ ಎಕ್ಸೋಸ್ಫಿಯರ್. ಸರಿ, ಈಗ ಒಂದೊಂದೇ ಪದರದ ಬಗ್ಗೆ ಮತ್ತು ಅದರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲಿಗೆ ನಾವು ವಾಸಿಸುವ ಪದರ ಅಂದ್ರೆ ಟ್ರೋಪೋಸ್ಫಿಯರ್ ಅಥವಾ ಪರಿವರ್ತನಾ ಮಂಡಲ. ESI 2017 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಇದು ಭೂಮಿಗೆ ಅತಿ ಸಮೀಪದ ಪದರ. ಮಳೆ, ಮೋಡ, ಬಿರುಗಾಳಿ ಈ ರೀತಿಯ ಎಲ್ಲಾ ಹವಾಮಾನ ಬದಲಾವಣೆಗಳು ನಡೆಯೋದು ಇಲ್ಲೇ. ಹಾಗಾಗಿ ನೋಡಿ, RSI 2016, PSI 2020 ಮತ್ತು SDA 2019 ಪರೀಕ್ಷೆಗಳಲ್ಲಿ ಭೂಮಿಗೆ ಅತಿ ಸಮೀಪದ ವಾತಾವರಣದ ಪದರ ಯಾವುದು ಅಂತ ಕೇಳಿದಾಗ ಸರಿಯಾದ ಉತ್ತರ ಟ್ರೋಪೋಸ್ಫಿಯರ್ ಆಗಿತ್ತು. ಅಷ್ಟೇ ಅಲ್ಲ, KEA, KSSC, JRAST 2023 ಮತ್ತು SRAST 2023 ಪರೀಕ್ಷೆಗಳಲ್ಲೂ ಹೆಚ್ಚಿನ ಮೋಡಗಳು ಯಾವ ಪದರದಲ್ಲಿ ಕಂಡುಬರ್ತವೆ ಅಂತ ಕೇಳಿದ್ರು ಉತ್ತರ ಸೇಮ್, ಟ್ರೋಪೋಸ್ಫಿಯರ್. ಹಾಗಾದ್ರೆ ಟ್ರೋಪೋಸ್ಫಿಯರ್ನ ಮೇಲಿರುವ ಸ್ಟ್ರಾಟೋಸ್ಫಿಯರ್ ಪದರದಲ್ಲಿ ಏನು ವಿಶೇಷ? ಅದು ಕೆಳಗಿನ ಪದರಕ್ಕಿಂತ ಹೇಗೆ ಭಿನ್ನವಾಗಿದೆ? ಬನ್ನಿ ನೋಡೋಣ. ಈ ಪದರವನ್ನ ಶಾಂತ ವಲಯ ಅಂತಾನೂ ಕರೀತಾರೆ, ಯಾಕಂದ್ರೆ ಇಲ್ಲಿ ಹವಾಮಾನ ಸ್ಥಿರವಾಗಿರುತ್ತೆ. ಈಗ ಪರೀಕ್ಷೆಗಳಲ್ಲಿ ತುಂಬಾನೇ ಕಾಮನ್ ಆಗಿ ಬರೋ ಪ್ರಶ್ನೆ, ಜೆಟ್ ವಿಮಾನಗಳೆಲ್ಲ ಯಾಕೆ ಸ್ಟ್ರಾಟೋಸ್ಫಿಯರ್ನಲ್ಲೇ ಹಾರಾಡ್ತವೆ? ನೋಡಿ, ಜೇಲರ್ 2017 ಮತ್ತು PSI FPB 2018 ಪರೀಕ್ಷೆಗಳಲ್ಲಿ ಇದೇ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬಂದಿತ್ತು. ಯಾಕಂದ್ರೆ ಅಲ್ಲಿ ಮೋಡಗಳಾಗಲಿ, ನೀರಿನ ಆವಿಯಾಗಲಿ ಅಥವಾ ಏರುಪೇರಾಗುವ ಗಾಳಿಯಾಗಲಿ ಇರೋದಿಲ್ಲ. ಇದರಿಂದಾಗಿ ಪೈಲಟ್ಗಳಿಗೆ ವಿಮಾನ ಹಾರಾಟಕ್ಕೆ ತುಂಬ ಸುಲಭವಾಗುತ್ತೆ. ಹಾಗೆ ನಮ್ಮ ಓಝೋನ್ ಪದರ ಇರೋದು ಕೂಡ ಇದೇ ಸ್ಟ್ರಾಟೋಸ್ಫಿಯರ್ನಲ್ಲಿ. ಸರಿ, ನಾವು ಇನ್ನೂ ಮೇಲೆ ಹೋದ್ರೆ ಏನಾಗುತ್ತೆ? ವಾತಾವರಣದ ಅತ್ಯಂತ ತಂಪಾದ ಅಥವಾ ಅತಿ ಶೀತವಾದ ಪದರ ಯಾವುದು? ಯಾರಾದ್ರೂ ಗೆಸ್ ಮಾಡ್ಬೋದಾ? ಎಕ್ಸಾಕ್ಟ್ಲಿ, ಸರಿಯಾದ ಉತ್ತರ ಮೀಸೋಸ್ಫಿಯರ್. GTT ASST GR2 2024 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಇದು ನಮ್ಮ ವಾತಾವರಣದ ಅತ್ಯಂತ ಕೋಲ್ಡೆಸ್ಟ್ ಲೇಯರ್. ಇಲ್ಲಿ ಉಷ್ಣಾಂಶ -90°C ಇಳಿಯುತ್ತೆ. ಈಗ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ. ನಮ್ಮ ರೇಡಿಯೋ, TV, ಮೊಬೈಲ್ ಈ ಥರದ ದೂರಸಂಪರ್ಕಕ್ಕೆಲ್ಲ ಸಹಾಯ ಮಾಡೋ ಒಂದು ಪದರ ಇದೆ. ಅದೇ ಅಯಾನೋಗೋಳ ಅಥವಾ ಅಯೋನೋಸ್ಫಿಯರ್. ಇದು ಥರ್ಮೋಸ್ಫಿಯರ್ನ ಒಂದು ಭಾಗ. SDA GK 2019 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ನಾವು ಕಳಿಸುವ ರೇಡಿಯೋ ತರಂಗಗಳು ಭೂಮಿಗೆ ವಾಪಸ್ ಪ್ರತಿಫಲಿಸೋದು ಇದೇ ಪದರದಿಂದ. ಕೊನೆಗೆ ನಾವು ತಲುಪೋದು ಎಕ್ಸೋಸ್ಫಿಯರ್ಗೆ, ಅಂದ್ರೆ ಬಾಹ್ಯಗೋಳ. PCKSISF 2018 ಪರೀಕ್ಷೆಯ ಪ್ರಕಾರ ಇದು ನಮ್ಮ ವಾತಾವರಣದ ಅತ್ಯಂತ ಹೊರಗಿನ ಅಂದ್ರೆ ಅತಿ ಮೇಲಿನ ಪದರ. ಇಲ್ಲಿಂದ ವಾತಾವರಣ ಮುಗಿದು ಬಾಹ್ಯಾಕಾಶ ಶುರುವಾಗುತ್ತೆ. ಓಕೆ, ಇಲ್ಲಿಯವರೆಗೆ ನಾವು ವಾತಾವರಣದ ರಚನೆ ಬಗ್ಗೆ ನೋಡಿದ್ವಿ. ಈಗ
ಅದರೊಳಗೆ ನಡೆಯೋ ಹವಾಮಾನದ ವಿದ್ಯಮಾನಗಳು ಮತ್ತು ಅದನ್ನ ಅಳೆಯೋ ಉಪಕರಣಗಳ ಬಗ್ಗೆ ತಿಳ್ಸ್ಕೊಳ್ಳೋಣ. ವಾತಾವರಣದ ಒತ್ತಡ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತೀವಲ್ಲ, ಅದು ಅಂದ್ರೆ ಏನು? ಜೇಲರ್ 2017 ಪರೀಕ್ಷೆಯಲ್ಲಿ ಬಂದಿದ್ದ ಈ ಕಾನ್ಸೆಪ್ಟ್ ಪ್ರಕಾರ ತುಂಬಾ ಸಿಂಪಲ್. ಗುರುತ್ವಾಕರ್ಷಣ ಶಕ್ತಿ ನಮ್ಮ ಮೇಲಿರೋ ಗಾಳಿಯನ್ನ ಕೆಳಗೆ ಎಳೆಯುತ್ತೆ. ಆ ಎಳೆಯುವ ಬಲವೇ ವಾತಾವರಣದ ಒತ್ತಡ. ಈ ಸ್ಲೈಡ್ ತುಂಬಾನೇ ಇಂಪಾರ್ಟೆಂಟ್. ಪ್ರತಿ ಪರೀಕ್ಷೆಯಲ್ಲೂ ಇದರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ಒತ್ತಡ ಅಳೆಯೋಕೆ ಬ್ಯಾರೋಮೀಟರ್, ತೇವಾಂಶಕ್ಕೆ ಹೈಗ್ರೋಮೀಟರ್, ಗಾಳಿಯ ವೇಗಕ್ಕೆ ಅನಿಮೋಮೀಟರ್, ಮಳೆಗೆ ರೇನ್ ಗೇಜ್. ಇಲ್ಲಿ ಸ್ಪರ್ಧಾರ್ಥಿಗಳು ಮಾಡುವ ಒಂದು ಸಾಮಾನ್ಯ ತಪ್ಪು ಅಂದ್ರೆ ಹೈಗ್ರೋಮೀಟರ್ ಮತ್ತು ಹೈಡ್ರೋಮೀಟರ್ ಮಧ್ಯೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ನೆನ್ಪಿಡಿ, ಹೈಗ್ರೋ ಅಂದ್ರೆ ತೇವಾಂಶ, ಹೈಡ್ರೋ ಅಂದ್ರೆ ದ್ರವದ ಸಾಂದ್ರತೆ. ಈ ಉಪಕರಣಗಳಿಂದ ಸಿಕ್ಕ ಮಾಹಿತಿಯನ್ನ ನಕ್ಷೆಗಳಲ್ಲಿ ಹೇಗೆ ಗುರುತಿಸ್ತಾರೆ ಅಂತ ನೋಡೋಣ. ಐಸೋ ಅಂದ್ರೆ ಸಮಾನ ಅಂತ. ಸೊ ಐಸೋಥರ್ಮ್ ಅಂದ್ರೆ ಸಮಾನ ಉಷ್ಣಾಂಶ ಇರೋ ಸ್ಥಳಗಳನ್ನ ಸೇರಿಸೋ ರೇಖೆ. ಹಾಗೆಯೇ ಐಸೋ ಹೈಟ್ ಅಂದ್ರೆ ಸಮಾನ ಮಳೆ ಬೀಳುವ ಸ್ಥಳಗಳನ್ನ ಸೇರಿಸೋ ರೇಖೆ. ಈ ಪದಗಳ ಮೇಲೆ PSC KSRP 2017, PSC ವೈರ್ಲೆಸ್ 2016 ಮತ್ತು DSI 2017 ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. ಸರಿ, ಈಗ ನಾವು ಚರ್ಚಿಸೋಕೆ ಹೊರಟಿರೋ ವಿಷಯ ನಮ್ಮ ಭೂಮಿಗೆ ಅಷ್ಟೇ ಅಲ್ಲ, ನಮ್ಮ ಪರೀಕ್ಷೆಗಳಿಗೂ ಅಷ್ಟೇ ಮುಖ್ಯವಾದದು. ಅದೇ ಓಝೋನ್ ಪದರ. ಈ 4 ಪಾಯಿಂಟ್ಗಳನ್ನ ನೆನ್ಪಿಟ್ಕೊಂಡೆ ಸಾಕು 16 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಹಾಗೆ. ಮೊದಲನೇದು, ಇದು ಎಲ್ಲಿದೆ? ಸ್ಟ್ರಾಟೋಸ್ಫಿಯರಲ್ಲಿ. ನೋಡಿ, PSI HK 2015, PSI KSRP 2020, SDA GK 2011 ಎಲ್ಲದರಲ್ಲೂ ಇದೇ ಪ್ರಶ್ನೆ. ಎರಡನೇದು, ಇದರ ಕೆಲಸವೇನು? ಸೂರ್ಯನಿಂದ ಬರುವ ಹಾನಿಕಾರಕ ನೇರಲಾತೀತ ಕಿರಣಗಳನ್ನು ತಡೆಯೋದು. PSI 2019, CPC 2014, SDA GK 2015 ಪರೀಕ್ಷೆಗಳಲ್ಲಿ ಇದನ್ನೇ ಕೇಳಿದ್ದಾರೆ. ಇದಕ್ಕೆ ಅಪಾಯಕಾರಿ ಯಾವುದು ಅಂದ್ರೆ ಕ್ಲೋರಿನ್. ಇದರ ಬಗ್ಗೆ ವಾರ್ಡರ್ 2015ರಲ್ಲಿ ಪ್ರಶ್ನೆ ಬಂದಿತ್ತು. ಇದರ ಸವಕಳಿಯ ಪರಿಣಾಮದ ಬಗ್ಗೆ PC ಕಾರ್ ಅಂಡ್ ಡಾರ್ 2011 ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಸರಿ, ಇಷ್ಟೊತ್ತು ನಾವು ಜಾಗತಿಕ ಮಟ್ಟದಲ್ಲಿ ಮಾತಾಡಿದ್ವಿ. ಈಗ ನೇರವಾಗಿ ನಮ್ಮ ದೇಶ ಭಾರತದ ಕಡೆಗೆ ಬರೋಣ. ಭಾರತದ ಹವಾಮಾನವನ್ನ ಯಾವ ರೀತಿ ವಿವರಿಸಬಹುದು? ಈ ಒಂದೇ ವಾಕ್ಯದಲ್ಲಿ ಎಷ್ಟೊಂದು ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರ ಇದೆ ಗೊತ್ತಾ? RSI 2015, ASST ಇನ್ಸ್ಟ್ರಕ್ಟರ್ 2019, PSI, KSISF 2012 ಎಲ್ಲದರಲ್ಲೂ ಕೇಳಿದ್ದಾರೆ. ಭಾರತದ ಹವಾಮಾನ ಉಷ್ಣವಲಯದ ಮಾನ್ಸೂನ್ ಮಾದರಿಯದ್ದು. ಇದಕ್ಕೆ ಮುಖ್ಯ ಕಾರಣ ಉತ್ತರದಲ್ಲಿರೋ ಹಿಮಾಲಯ ಪರ್ವತಗಳು. ಅವು ಮಧ್ಯ ಏಷ್ಯಾದಿಂದ ಬರುವ ತಣ್ಣನೆ ಗಾಳಿಯನ್ನ ತಡೆದು ನಮ್ಮ ದೇಶವನ್ನ ಬೆಚ್ಚಿಗಿಡುತ್ತವೆ. ಭಾರತದಲ್ಲಿ ಪ್ರಮುಖವಾಗಿ 2 ಮಾನ್ಸೂನ್ಗಳಿವೆ. ಒಂದು ನೈಋತ್ಯ ಮಾನ್ಸೂನ್, ಇನ್ನೊಂದು ಈಶಾನ್ಯ ಮಾನ್ಸೂನ್. RSI 2005ರ ಪ್ರಶ್ನೆ ಪ್ರಕಾರ ನೈಋತ್ಯ ಮಾನ್ಸೂನ್ ಮೊದಲು ಪ್ರವೇಶಿಸುವುದು ಕೇರಳದ ಮಲಬಾರ್ ಕರಾವಳಿಗೆ. PC ಕಾರ್ ಅಂಡ್ ಡಾರ್ 2016 ಪರೀಕ್ಷೆ ಪ್ರಕಾರ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಭಾರತದಾದ್ಯಂತ ಮಳೆ ತರೋದೇ ಈ ಮಾನ್ಸೂನ್. ಇನ್ನು ಈಶಾನ್ಯ ಮಾನ್ಸೂನ್ RSI 2020 ಪರೀಕ್ಷೆ ಕಾನ್ಸೆಪ್ಟ್ ಪ್ರಕಾರ ಇದು ಮುಖ್ಯವಾಗಿ ತಮಿಳುನಾಡಿನ ಕರಾವಳಿಗೆ, ಅದರಲ್ಲೂ ಚೆನ್ನೈಗೆ ಚಳಿಗಾಲದಲ್ಲಿ ಮಳೆ ತರುತ್ತೆ. ಈ ಚಾರ್ಟ್ ನೋಡಿದ್ರೆ ಸಾಕು ಯಾವುದು ಇಂಪಾರ್ಟೆಂಟ್ ಅಂತ ತಕ್ಷಣ ಗೊತ್ತಾಗುತ್ತೆ. 86%. ಅಬ್ಬಬ್ಬಾ! ಭಾರತದ ಒಟ್ಟು ಮಳೆ ಸುರಿತದಲ್ಲಿ ಸುಮಾರು 86% ಬರೋದು ನೈಋತ್ಯ ಮಾನ್ಸೂನ್ನಿಂದಲೇ. RSI 2018, ASST ಇನ್ಸ್ಟ್ರಕ್ಟರ್ 2019, PSI 2019 ಹೀಗೆ ಹಲವಾರು ಪರೀಕ್ಷೆಗಳ ಪ್ರಶ್ನೆಗಳು ಈ ಒಂದು ಫ್ಯಾಕ್ಟ್ ಮೇಲೆ ನಿಂತಿವೆ. ಅಂತಿಮವಾಗಿ ಇದೊಂದು ಕ್ಲಾಸಿಕ್ GK ಪ್ರಶ್ನೆ. ಭಾರತದಲ್ಲಿ ಅಥವಾ ಜಗತ್ತಿನಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಉತ್ತರ: ಮೇಘಾಲಯ ರಾಜ್ಯದ ಮೌಸಿನ್ ರಾಮ್. PSI ವೈರ್ಲೆಸ್ 2020, ವಾರ್ಡರ್ 2015, PC KSRP 2018 ಹೀಗೆ ಲಿಸ್ಟ್ ತುಂಬ ದೊಡ್ಡದಿದೆ. ಈ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗುತ್ತಲೇ ಇರುತ್ತೆ. ಓಕೆ, ನಾವು ಎಲ್ಲಾ ಮುಖ್ಯ ಕಾನ್ಸೆಪ್ಟ್ಗಳನ್ನು ನೋಡಿದಿವಿ. ಈಗ ಇದನ್ನೆಲ್ಲ ಪರೀಕ್ಷೆಯಲ್ಲಿ ಅಂಕಗಳಾಗಿ ಕನ್ವರ್ಟ್ ಮಾಡೋದು ಹೇಗೆ ಮತ್ತು ನಮ್ಮ ಮುಂದಿನ ತಯಾರಿ ಹೇಗಿರಬೇಕು ಅಂತ ನೋಡೋಣ. ಇವು ನಿಮ್ಮ ಫೈನಲ್ ರಿವಿಷನ್ ಪಾಯಿಂಟ್ಸ್. ವಾತಾವರಣದ ಪದರಗಳ ಕ್ರಮ, ಪ್ರಮುಖ ಉಪಕರಣಗಳು, ಓಝೋನ್ ಬಗ್ಗೆ, ಭಾರತದ ಹವಾಮಾನ, ಮುಖ್ಯ ಮಾನ್ಸೂನ್ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ. ಈ ಪಾಯಿಂಟ್ಗಳನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಈ ಟಾಪಿಕ್ನಿಂದ ಬರುವ ಹೆಚ್ಚಿನ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು. ಕೇಳೋದು ಒಂದೆಡೆ ಆದರೆ ಪ್ರಾಕ್ಟೀಸ್ ಮಾಡೋದು ಇನ್ನೊಂದು. ಪ್ರಾಕ್ಟೀಸ್ ಇಲ್ಲದೆ ರ್ಯಾಂಕ್ ಬರೋದು ಕಷ್ಟ. ಅದಕ್ಕಾಗಿಯೇ ನಾವು ಚರ್ಚಿಸಿದ ಎಲ್ಲಾ ಪ್ರಶ್ನೆಗಳನ್ನು ನಮ್ಮ ಸ್ಟಡಿ MCQ by HEA ಅಕಾಡೆಮಿ ಆಪ್ನಲ್ಲಿ ಚಾಪ್ಟರ್ ವೈಸ್ ಟೆಸ್ಟ್ ರೂಪದಲ್ಲಿ ಕೊಟ್ಟಿದ್ದೇವೆ. ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಈ ಕಲಿಕೆಯ ಪಯಣದಲ್ಲಿ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಇವತ್ತಿನ ಈ ಚರ್ಚೆಯಲ್ಲಿ ನಿಮಗೆ ಯಾವುದು ಹೆಚ್ಚು ಉಪಯುಕ್ತ ಅನಿಸಿತು ಅಂತ ಕೆಳಗೆ ಕಾಮೆಂಟ್ಗಳಲ್ಲಿ ತಿಳಿಸಿ. ಒಂದು ವಿಷಯ ಯಾವಾಗ್ಲೂ ನೆನ್ಪಿರ್ಲಿ: ನಿರಂತರ ಪರಿಶ್ರಮ ಮತ್ತು ಪುನರಾವರ್ತನೆಯೇ ಯಶಸ್ಸಿನ ಮೂಲಮಂತ್ರ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ.
ಇದು ನಮಗೆ ಇನ್ನಷ್ಟು ಉತ್ತಮವಾದ ವಿಷಯಗಳನ್ನು ತರಲು ಪ್ರೇರಣೆ ನೀಡುತ್ತೆ. ಹಾಗೆಯೇ HGA ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ತರಗತಿಗೆ ಸೇರಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.